ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವಿಶ್ವದ ಸಮಸ್ತ ಧಾರ್ಮಿಕ, ನೈತಿಕ, ಆಧ್ಯಾತ್ಮಿಕ ಸಿದ್ಧಾಂತಗಳ ಒಂದು ಸಮುಚ್ಚಯ ಗುಚ್ಛ ಪವಿತ್ರವಾದಂಥ ಗ್ರಂಥ. ಆ ಒಂದು ಗ್ರಂಥವನ್ನು ಕುರಿತು ಪ್ರವಚನ ಮಾಡಿದವರು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು, ವೇದಾಂತ ಕೇಸರಿ. ಅವರ ಪ್ರವಚನ ಸಾರವನ್ನು ಸಂಗ್ರಹಿಸಿ ನಮಗೆಲ್ಲ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ 5ನೇ ಪರಿಚ್ಛೇದ ಅಂಗಸ್ಥಲದ ಪಿಂಡಸ್ಥಲ, ಅಂದರೆ ಅಂಗಸ್ಥಲದ, ಭಕ್ತಸ್ಥಲದ, ಪಿಂಡಸ್ಥಲ 5ನೇ ಪರಿಚ್ಛೇದ. ಅಂಗಸ್ಥಲ, ಲಿಂಗಸ್ಥಲ ಎರಡದವ. 44 ಅಂಗಸ್ಥಲಗಳು, 101 ಸ್ಥಳಗಳ ಪೈಕಿ 44 ಅಂಗಸ್ಥಲಗಳು, 57 ಲಿಂಗಸ್ಥಲಗಳು. ಆ ಅಂಗಸ್ಥಲದೊಳಗೂ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ ಅದಾವ. ಅಂಗಸ್ಥಲದೊಳಗೆ ಏನಿರ್ತದಂದ್ರ ತಾನೇ ಭಕ್ತನಾಗುವುದು, ತಾನೇ ಮಹೇಶನಾಗುವುದು, ಸಾಧನೆ ಮಾಡುವ ಮೂಲಕ ತಾನೇ ಆ ಸ್ಥಳವನ್ನು ಏರೋದು. ಲಿಂಗಸ್ಥಲದೊಳಗೆ ಏನದ ಅಂತಂದ್ರ ಇನ್ನೊಬ್ಬರಿಗೆ ಭಕ್ತ ಸ್ಥಳಕ್ಕೆ ಏರ್ಸೋದು, ಇನ್ನೊಬ್ಬರಿಗೆ ಮಹೇಶ ಸ್ಥಳಕ್ಕೆ ಏರ್ಸೋದು. ತನಗಾದ ಆನಂದ ಲೋಕಕ್ಕಾಗಲಿ ಅಂತೇಳಿ ತನ್ನನ್ನು ನಂಬಿದ ಜೀವಿಗಳಿಗೆ ಉಪದೇಶ ಮಾಡಿ, ಜ್ಞಾನ ಹೇಳಿ, ಇನ್ನೊಬ್ಬರಿಗೆ ಮತ್ತೆ ತಾನು ಯಾವ ರೀತಿ ಅನುಭವಿಸನ ಅದನ್ನ ಇತರರಿಗೆ ಹೇಳಂತ ಕೆಲಸ ಅದು ಲಿಂಗಸ್ಥಳದೊಳಗೆ. ಇಲ್ಲಿ ಆತ್ಮತ್ವಮೀಶ್ವರಂ ಚ ಬ್ರಹ್ಮಣ್ಯೇಕತ್ರ ಕಲ್ಪಿತಂ, ಬಿಂಬತ್ವಂ ಪ್ರತಿಬಿಂಬತ್ವಂ ಯಥಾಪೂಷಣಿ ಕಲ್ಪಿತಂ. ಏನ್ ಹಿಂಗಂದ್ರೆ ಆಲ್ರೆಡಿ ಹೇಳಿವಿ, ಸೂರ್ಯನವನು ಒಬ್ಬನೇ ಇದ್ರೂ ಸಹಿತ ಒಂದು ಕನ್ನಡಿ ಅಥವಾ ನೆಲದ ಮೇಲೆ ಒಂದಿಷ್ಟು ನೀರು ಬಿದ್ದಿತ್ತು ಅಂತಂದ್ರೆ ಅದ್ರೊಳಗ 2 ಸೂರ್ಯಗಳು, ಒಂದು ಬಿಂಬ, ಇನ್ನ ಒಂದು ಪ್ರತಿಬಿಂಬ. ಹಂಗ ಒಂದೇ ಸೂರ್ಯ ಇದ್ರೂ 2 ಸೂರ್ಯಗಳು ಕಾಣ್ತಾವಲ್ಲ, ಅದೇ ರೀತಿ ಇಲ್ಲಿ ಈಶ ಮತ್ತು ಆತ್ಮ ಅಂತ ಶಬ್ದ ಎದಕ್ಕೆ ಬಳಸ್ಯಾರ ಅಂದ್ರೆ ಇಲ್ಲಿ ಜೀವನಿಗೆ ಆತ್ಮ ಅಂತ ಬಳಸ್ಯಾರ. ಇಲ್ಲಿ ಬಿಂಬತ್ವಂ ಪ್ರತಿಬಿಂಬತ್ವಂ ಯಥಾಪೂಷಣಿ ಕಲ್ಪಿತಂ. ಸೂರ್ಯನಲ್ಲಿ ಹೆಂಗ ಬಿಂಬ ಪ್ರತಿಬಿಂಬಗಳು ಅಂತೇಳಿ, ಒಂದು ಕನ್ನಡಿ ಹಿಡಿದ್ರಿ ಅಂತಂದ್ರೆ ಕನ್ನಡಿ ಒಳಗೊಂದು ಸೂರ್ಯ, ಕನ್ನಡಿ ಹೊರಗೊಂದು ಸೂರ್ಯ. ಅದು ಉಪಾಧಿಯಾದಂತ ಕನ್ನಡಿ ಒಳಗ 2 ಸೂರ್ಯಗಳು ಕಾಣೋದ್ರಿಂದ, ಅದೇ ರೀತಿ ಇಲ್ಲಿ ಆತ್ಮ ಅಂದ್ರೆ ಜೀವ ಮತ್ತು ಈಶ್ವರ. ಆತ್ಮತ್ವಂ ಈಶ್ವರತ್ವಂ ಚ ಬ್ರಹ್ಮಣ್ಯ ಏಕತ್ರ ಕಲ್ಪಿತ. ಬ್ರಹ್ಮ ಒಬ್ಬನೇ ಅದನ, ಬ್ರಹ್ಮ ಒಬ್ಬನೇ ಇದ್ರೂ ಸಹಿತ ಏನಾಗ್ಯದ, ಅವನು ಜೀವ ಮತ್ತು ಈಶ್ವರ ಅಂತೇಳಿ 2 ಕಾಣ್ಲಿಕ್ಕತ್ತ. ಯಾಕಂತಂದ್ರ ಬ್ರಹ್ಮನೊಳಗ 2 ಮಾಯೆಗಳು, ಒಂದು ಶುದ್ಧ ಮಾಯೆ, ಇನ್ನ ಒಂದು ಅಶುದ್ಧ ಮಾಯೆ. ನಾವು ಶುದ್ಧ ಮಾಯೆ ಅಂತಂದ್ರ ಸತ್ವಗುಣಕ್ಕಂತೀವಿ, ಅಶುದ್ಧ ಮಾಯೆ ಅಂದ್ರೆ ರಜೋಗುಣಕ್ಕಂತೀವಿ. ಈ ಶುದ್ಧ ಮಾಯೆಯ ಉಪಾಧಿಯ ಕಾರಣ ಆ ಬ್ರಹ್ಮ ಎಂಬ ಬಿಂಬನೇ ಏನಾಗ್ಯಾನ, ಶುದ್ಧ ಮಾಯೆಯೊಳಗ ಈಶ್ವರ ಎನ್ನುವ ಪ್ರತಿಬಿಂಬ ರೂಪ ಆಗ್ಯಾನ. ಮತ್ತ ಅದೇ ಒಬ್ಬನೇ ಬ್ರಹ್ಮ ಅಶುದ್ಧ ಮಾಯೆ ಅಂತಂದ್ರ ಅವಿದ್ಯೆ ಅಂತೇನದಲ್ಲ, ಅದರೊಳಗ ಅದೇ ಶುದ್ಧ ಬ್ರಹ್ಮನೇ ಜೀವ ಎನ್ನುವಂತ ಒಂದು ಏನಾಗ್ಯಾನ,
ಪ್ರತಿಬಿಂಬ. ಜೀವ ಅನ್ನೋದು ಒಂದು ಪ್ರತಿಬಿಂಬ, ಈಶ್ವರ ಅನ್ನೋದು ಒಂದು ಪ್ರತಿಬಿಂಬ. ಈಶ್ವರ ಏಕ, ಜೀವ ಅನೇಕ. ಅನೇಕ ಇದ್ದದ್ದಕ್ಕೆ ಅದಕ್ಕೆ ಅವಿದ್ಯೆ ಅಂತಾರ, ಮಲಿನ ಅಂತಾರ. ಏಕ ಇದ್ದದ್ದಕ್ಕೆ ಅದಕ್ಕೆ ಮಾಯೆ ಅಂತಾರ. ಮತ್ತೆ ಏಕ ಇದ್ದದಕ್ಕೆ ಮಾಯೆ ಅಂತಾರ. ಮತ್ತೇನಂತಾರ? ಶುದ್ಧ ಅಂತಾರ. ಒಂದೇ ಅಂತ. ಶುದ್ಧ ಅಂದ್ರೆ ಒಂದು, ಅಶುದ್ಧ ಅಂದ್ರೆ ಅನೇಕ. ಶುದ್ಧ ಅಂದ್ರೆ ಏಕ, ಅಶುದ್ಧ ಅಂದ್ರೆ ಅನೇಕ. ಈ ರೀತಿ ತಿಳ್ಕೊಂಡು ಈ ಒಂದು ಉಪಾಧಿಗಳಿಗಾಗಲಿ ಶುದ್ಧ ಮಾಯ ಇರ್ಬೋದು, ಅಶುದ್ಧ ಮಾಯ ಇರ್ಬೋದು, ಅದರೊಳಗಿರುವ ಈಶ್ವರನಿಗಾಗಲಿ ಜೀವನಿಗಾಗಲಿ ಈ ಒಂದು ಶುದ್ಧ ಬ್ರಹ್ಮ ಅಂತೇನದಲ್ಲ, ಆ ಬ್ರಹ್ಮ ಇದಕ್ಕ ಅವನು ಸಂಬಂಧ ಇಲ್ಲ. ನಿರ್ಲಿಪ್ತದನು, ಅವ ಸಂಪೂರ್ಣ ಸ್ವತಂತ್ರದನ, ಸ್ವಯಂಪೂರ್ಣ, ಅವರ್ಣನೀಯ. ಅವನಿಗೇನು ವರ್ಣನೆ ಮಾಡ್ಲಕ್ ಬರ್ಲಾರ್ದಂಗದನು, ಅಂತ ಪುಣ್ಯಾತ್ಮ. ಹೀಗಾಗಿ ನಿರ್ಗುಣ ಅಖಂಡ ಚಿನ್ಮಾತ್ರ ಬ್ರಹ್ಮನಾದ ಪರಶಿವನೇ ಬಿಂಬ, ಮೂಲಭೂತ ಮಾಯೆಯೇ ದರ್ಪಣ, ಸಗುಣ ಬ್ರಹ್ಮನಾದ ಈಶ್ವರ ಲಿಂಗವೇ ಪ್ರತಿಬಿಂಬ ಮತ್ತು ಆ ಪರಶಿವನೇ ಬಿಂಬ, ಅವಿದ್ಯೆಯೇ ದರ್ಪಣ, ಜೀವಲಿಂಗವೇ ಪ್ರತಿಬಿಂಬ, ಇನ್ನು ಈಶ್ವರ ಲಿಂಗವೇ ಬಿಂಬ. ಗುಣ ಸಾಮಾನ್ಯವೆಂಬ ಮಾಯಾ ಉಪಾಧಿಯೇ ದರ್ಪಣ, ಗುಣ ಸಾಮಾನ್ಯ, ಬ್ರಹ್ಮಾಂಡ ಪ್ರಪಂಚವೇ ಪ್ರತಿಬಿಂಬ, ಬಳಿಕ ಜೀವಲಿಂಗವೇ ಬಿಂಬ, ಅಂತಃಕರಣವೇ ದರ್ಪಣ, ಸುಖ ದುಃಖಾದಿ ವಿಷಯವೇ ಪ್ರತಿಬಿಂಬ. ಈ ಪರಿ ತಿಳಿಯಲು ಜೀವ ಸಾಕ್ಷಿ ಈಶ್ವರ ಸಾಕ್ಷಿಗಳೇ ಏನಾತವ ನಿರುಪಾಧಿಕ ಮೂಲ ಬಿಂಬಗಳಾಗಿ ಅವರೊಳಗೆ ಐಕ್ಯವಾಗಿವೆ. ದರ್ಪಣ, ಬಿಂಬ, ಪ್ರತಿಬಿಂಬ ಅನ್ನೋದು ಅವರು ಬಿಡಿಸಿ ಬಿಡಿಸಿ ಹೇಳೋದಕ್ಕ ಬಹಳ ಪ್ರಯತ್ನ ಪಟ್ಟಾರ. ಅವಿದ್ಯೆ ಎನ್ನುವ ದರ್ಪಣ ಇದು ಚಾರ್ಟ್ ಮಾಡಿ ನಾಳೆಗೆ ಈ ಒಂದು ಸೆಂಟೆನ್ಸ್ ನಿಮಗೆ ತಿಳಿಸ್ತೀನಿ. ನಾಳೆಗೆ ಹೇಳ್ತೀನಿ ಈ ಸೆಂಟೆನ್ಸ್, ಯಾಕಂದ್ರೆ ಇದು ಹೇಳ್ಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಿಪರೇಷನ್ ಬೇಕು. ಎಷ್ಟು ತರ ದರ್ಪಣಗಳು ಹೇಳ್ಯಾರ ಅವ್ರೀಗ, ಎಷ್ಟು ತರ ಬಿಂಬ ಹೇಳ್ಯಾರ, ಎಷ್ಟು ತರ ಪ್ರತಿಬಿಂಬ ಹೇಳ್ಯಾರ ಒಂದೇ ವಾಕ್ಯದೊಳಗ. ಇದು ಹೇಳ್ಬೇಕಾದ್ರೆ ಸ್ವಲ್ಪ ನಾನು ಏನ್ ಮಾಡ್ಬೇಕು, ಪ್ರಿಪೇರ್ ಆಗ್ಬೇಕಿದೆ. ಹೇಳಿ ಚಾರ್ಟ್ ಹಾಕಿ ಪರ್ಫೆಕ್ಟ್ ಮಾಡಿ ಕೊಡ್ತೇನೆ. ಜೀವಾತ್ಮ, ಈಶ್ವರ, ಪರಮಾತ್ಮ. ಜೀವಾತ್ಮ, ಈಶ್ವರ, ಪರಮಾತ್ಮ. ಜೀವಾತ್ಮ ಅಂದ್ರೆ ಪಿಂಡಾಂಡದೊಳಗಿರುವಂತ ಚೇತನ, ಈಶ್ವರ ಅಂದ್ರೆ ಬ್ರಹ್ಮಾಂಡದೊಳಗಿರುವ ಚೇತನ, ಮತ್ತೆ ಪರಮಾತ್ಮ ಅಂದ್ರೆ ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಅತೀತವಾದ ಚೇತನ. ಈ ಮೂರು ಭಿನ್ನ ಭಿನ್ನವಲ್ಲ, ಮೂರು ಭಿನ್ನವಲ್ಲ. ಅವುಗಳಲ್ಲಿ ತೋರಿದ ಭಿನ್ನತೆ ಬರೀ ಕಾಲ್ಪನಿಕ ನೋಟ ಮಾತ್ರ. ಸಾಧಕರು ಹೀಗೆ ಅರಿತರೆ ಮಾತ್ರ ಮುಟ್ಟಿ ಒದ್ದಬಲ್ಲರು. ಬ್ರಹ್ಮಾಂಡದೊಳಗಿರುವ ಚೇತನ ಬೇರೆ, ಪಿಂಡಾಂಡದೊಳಗಿರುವ ಚೇತನ ಬೇರೆ, ಪರಮಾತ್ಮ ಬೇರೆ ಅಂತೇಳಿ ತಿಳ್ಕೊಂಡ್ರು ಅಂತಂದ್ರೆ ಬಂಧನಕ್ಕೊಳಗಾಗ್ತಾರ, ಅಜ್ಞಾನದ ಬಂಧನಕ್ಕೊಳಗಾಗ್ತಾರ. ಮೂರದ್ರೊಳಗಿರುವಂತ ಚೇತನ ಒಂದೇ ಅಂತೇಳಿ ತಿಳ್ಕೊಂಡ್ರೆ ಜೀವಾತ್ಮರಲ್ಲಿರುವ ಚೇತನನು ಅದೇ, ಇಡೀ ಬ್ರಹ್ಮಾಂಡದಲ್ಲಿರುವ ಚೇತನನು ಅದೇ, ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಅತೀತವಾದಂತ ಚೇತನನು ಅದೇ, ಒಂದೇ ಚೇತನ ಅಂತ ತಿಳ್ಕೋಬೇಕು. ಅದಕ್ಕೇನು ದೃಷ್ಟಾಂತ ಕೊಡ್ತೀರಿ? ಮೂರು ಚೇತನಗಳು ಒಂದೇ ಅಂತ ತಿಳ್ಕೋಬೇಕಾದ್ರ ಜೀವಾತ್ಮ ಚೇತನ, ಈಶ್ವರ ಚೇತನ, ಪರಮಾತ್ಮ ಚೇತನ ಮೂರು ಒಂದೇ ಅಂತ ತಿಳ್ಕೋಬೇಕಾದ್ರೆ ದೃಷ್ಟಾಂತ ಕೊಡ್ರಿ. ಘಟಾಕಾಶ, ಘಟಾಕಾಶ, ಮಠಾಕಾಶ, ಮಹಾಕಾಶ. ಈಗ ಒಂದು ಮಠ ಅಂತಂದ್ರೆ ಒಂದು ರೂಮ್, ಒಂದು ಕೋಣೆ, ಒಂದು ಬಿಲ್ಡಿಂಗ್.
ಅದು ಹೆಂಗದಪ್ಪ ಅಂದ್ರೆ ಬ್ರಹ್ಮಾಂಡ ಇದ್ದಂಗದ, ಜಗತ್ತಿದ್ದಂಗದ, ಬ್ರಹ್ಮಾಂಡ ಇದ್ದಂಗದ. ಮತ್ತೆ ಆ ಕೋಣೆ ಒಳಗ ಒಂದಿಷ್ಟು ಬುಗಾಣಿ, ತಂಬಿಗೆಗಳು, ಪಾತ್ರೆಗಳು ಇಟ್ಟಿರಿ. ಅವುದ್ರೊಳಗಿರೋಕೇನಂತಾರ ಘಟ, ಘಟ ಅಂತಾರ. ಆ ಘಟದೊಳಗಿರುವ ಬಯಲು ಮತ್ತು ಆ ರೂಮಿನೊಳಗಿರುವ ಬಯಲು ಬೇರೆ ಅದ ಏನ್ರಿ? ಘಟದ ಒಳಗಿರುವ ನಿಮ್ಮ ಮನೆಯೊಳಗೆ ಒಂದು ತಂಬಿಗೆ, ಗ್ಲಾಸ ಏನೋ ಇಟ್ಟಿರಿ. ಆ ಗ್ಲಾಸಿನ ಒಳಗಿರೋಂಥದ್ದು, ಗ್ಲಾಸಿನ ಹೊರಗಿರೋಂಥದ್ದು. ಘಟದ ಒಳಗಿರೋ ಬಯಲು, ಘಟದ ಹೊರಗಿರೋ ಬಯಲು. ಅಲ್ಲಿ ಎರಡು ಯಾಕಾಯ್ತು? ಘಟಾಕಾಶ ಮತ್ತು ಮಠಾಕಾಶ ಅಂತ ಯಾಕಾಯ್ತು ಅಲ್ಲಿ? ಘಟದ ಉಪಾದಿಯಿಂದ ಘಟದ ಆಕಾಶ ಮತ್ತು ಮಠದ ಆಕಾಶ ಅಂತ ಎರಡಾಯ್ತು. ಹೌದಲ್ರಿ? ಘಟ ಇಲ್ಲಂದ್ರ ಅಲ್ಲಿ ಒಂದೇ ಆಕಾಶ ಇರ್ತಿತ್ತು. ಘಟ ಇದ್ದಿದ್ದಿಲ್ಲ ಅಂತಂದ್ರೆ ಆ ಮಠಾಕಾಶ ಒಂದೇ ಇರ್ತಿತ್ತು. ಘಟ ಬಂದದ್ದಕ್ಕೇನಾಯ್ತು? ಘಟಾಕಾಶ ಮಠಾಕಾಶ ಅಂತ ಎರಡಾಯ್ತು. ಈಗ ಘಟವನ್ನು ಒಡೆದಾಕ್ಬಿಟ್ರಿ ಅಂತಂದ್ರೆ ಘಟದೊಳಗಿನ ಆಕಾಶ, ಮಠದೊಳಗಿನ ಆಕಾಶ ಬೇರೆ ಅದ, ಒಂದೇ ಅದ, ಒಂದೇ. ಘಟಾಕಾಶ ಮಠಾಕಾಶ ಎರಡೇ ಮಾತಾಡ್ಬೇಕು. ಮಾತಾಡಾಗ ಮಹಾಕಾಶದ ಆಮೇಲೆ. ಮಠ ಅಂದ್ರೆ ಒಂದು ಕಟ್ಟಡ, ಅದ್ರೊಳಗ ಒಂದು ಪಾತ್ರೆ. ಆ ಪಾತ್ರೆ ಒಳಗಿನ ಬಯಲು, ಆ ಮಠದೊಳಗಿನ ಬಯಲು ಎರಡು ಬೇರೆ ಬೇರೆ ಅದಾವೇನು? ಆ ಮಠದೊಳಗಿನ ಒಂದು ಬಯಲು, ಆ ಘಟದೊಳಗಿನ ಬಯಲು ಅಂತ ಎರಡಾಗಿದ್ದಕ್ಕೆ ಕಾರಣ ಏನಂತಂದ್ರ ಅಲ್ಲಿ ಘಟ ಎನ್ನುವ ಉಪಾಧಿ ಉಂಟಾದ ಕಾರಣ. ಆ ಘಟವನ್ನ ತೆಗೆದು ಹಾಕಿದ್ರಿ ಅಂತಂದ್ರ ಅಲ್ಲಿ ಮಠಾಕಾಶ ಒಂದೇ ಅದ. ಘಟ ಬಂದದ್ದಕ್ಕೆ ಘಟಾಕಾಶ ಮಠಾಕಾಶ ಅಂತ ಎರಡಾಗ್ಬಿಡ್ತು. ಮತ್ತ ಆ ಒಂದು ಮೊದಲು ಇದು ತಿಳ್ಕೋಬೇಕು, ಬ್ರಹ್ಮಾಂಡದೊಳಗಿರುವ ಈಶ್ವರ ಚೇತನ, ಪಿಂಡಾಂಡದೊಳಗಿರುವ ಜೀವಚೇತನ. ಇದು ಒಂದೇ ಚೇತನನೇ ಎರಡಾಗಿ ಕಾಣ್ಲಿಕ್ಕತ್ತದ. ಎದಕ್ಕಂತಂದ್ರೆ ಬ್ರಹ್ಮಾಂಡದೊಳಗ ಇರೋದು ಒಂದೇ ಚೇತನ. ಆ ಚೇತನ ಎರಡು ಯಾಕಾಯ್ತು ಅಂದ್ರೆ ಪಿಂಡಾಂಡ ಎನ್ನುವ ಉಪಾಧಿ ಬಂದ ಕಾರಣ. ಈ ಶರೀರ ಎನ್ನುವ ಉಪಾಧಿ ಉಂಟಾದ ಕಾರಣ ಏನಾಯ್ತು? ಅಲ್ಲಿ ಪಿಂಡಾಂಡದೊಳಗಿರುವ ಜೀವಚೇತನ, ಬ್ರಹ್ಮಾಂಡದೊಳಗಿರುವ ಈಶ್ವರ ಚೇತನ, ಇವೆರಡು ಬೇರೆ ಬೇರೆ ಅನ್ನಂಗಾಯ್ತು. ಇಲ್ಲಿ ಯಾರು ಜೀವರುಗಳೇ ಇರ್ಲಿಲ್ಲ ಅಂತಂದ್ರೆ ಬ್ರಹ್ಮಾಂಡದಾಗ ಒಂದೇ ಚೇತನ ಇರ್ತಿತ್ತ ಇಲ್ಲ? ಈಶ್ವರ ಚೇತನ. ಅದಕ್ಕೆ ಇದ್ರೊಳಗಿರೋ ಚೇತನ ಇಡೀ ಬ್ರಹ್ಮಾಂಡದಾಗಿರೋ ಚೇತನವನ್ನ ಭೇದ ಮಾಡಲಾಗದು. ನೆಕ್ಸ್ಟ್ ಏನಾಯ್ತು? ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಕ್ಕ ಆ ಕಟ್ಟಡ ಎನ್ನುವ, ಮಠ ಎನ್ನುವ ಉಪಾಧಿ ಉಂಟಾದ ಕಾರಣ ಆ ಮಠದ ಒಳಗಿನ ಬಯಲು, ಮಠದ ಹೊರಗಿನ ಬಯಲು ಬೇರೆ ಬೇರೆ. ಮಠದ ಒಳಗಿನ ಬಯಲು, ಮಠದ ಹೊರಗಿನ ಬಯಲು. ಎದಕ್ಕ? ಅಲ್ಲಿ ಮಠ ಕಟ್ಟಿದ್ದಕ್ಕೆ, ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಕ್ಕೆ. ಆ ಬಿಲ್ಡಿಂಗ್ ಕಟ್ಟಿಲ್ಲ ಅಂತಂದ್ರ ಒಂದೇ ಬಯಲು ಇರ್ತಿತ್ತ ಇಲ್ಲ? ಬಿಲ್ಡಿಂಗ್ ಕಟ್ಟಿದ್ದಕ್ಕೆ ಮಠಾಕಾಶ ಮತ್ತು ಮಹಾಕಾಶ ಅಂತೇಳಿ ಎರಡಾಯ್ತು. ಈಗ ಮಹಾಕಾಶ ಹೋಗಿ ಮಠಾಕಾಶ ಯಾಕಾಯ್ತು? ಮಠ ಎನ್ನುವ ಉಪಾಧಿ ಉಂಟಾದ ಕಾರಣ. ಮಠಾಕಾಶ ಹೋಗಿ ಘಟಾಕಾಶ ಯಾಕಾಯ್ತು? ಘಟ ಎಂಬ ಉಪಾಧಿ ಉಂಟಾದ ಕಾರಣ. ಹೆಂಗದ ನೋಡಿ. ಏನಾಯ್ತು? ಈಗ ಮಹಾಕಾಶ ಅನ್ನೋದು ಒಂದೇ ಇದ್ದು ಅದೇ ಮಠಾಕಾಶ ಆಗ್ಯದ. ಬ್ರಹ್ಮಾಂಡ ಅನ್ನೋದು ಸೃಷ್ಟಿಯಾಗಿದ್ದಕ್ಕ ಆ ಬ್ರಹ್ಮಚೇತನನೇ ಏನಾಗ್ಯಾನ? ಬ್ರಹ್ಮಾಂಡದೊಳಗ ಈಶ್ವರ ಚೇತನ ಅನಿಸ್ಕೊಂಡನ. ಮತ್ತ ಈಶ್ವರನ ಒಳಗ ಮತ್ತೊಂದು ಚೇತನ ಆಗ್ಯದ, ಜೀವಚೇತನ. ಆ ಜೀವ ಅಂತ ಯಾಕೆ ಅನಿಸ್ಕೊಂಡ? ಪಿಂಡಾಂಡ ಎನ್ನ ಉಪಾಧಿ ಉಂಟಾದ ಕಾರಣ ಜೀವಚೇತನ ಅನಿಸ್ಕೊಂಡನ. ಹೆಂಗದ ನೋಡ್ರಿ.
ಮಗಳಿದ್ದಕ್ಕೆ ಸಸಿ ಅನಿಸ್ಕೊತಾಳೆ. ಯಾಕೆ? ಮದುವೆಯನ್ನ ಉಪಾಧಿ ಆದ ಕಾರಣ. ಉಪಾಧಿ ಬಂದದ್ದಕ್ಕೆ ಒಂದೇನ ಬೇರೆ ಹೆಸರು ಬಂದ್ಬಿಡ್ತು. ಹೀಗಾಗಿ ಮೂರು ಚೇತನವನ್ನ ಒಂದೇ ಅಂತ ತಿಳ್ಕೋಬೇಕು. ಅಖಂಡ ಚೇತನವನ್ನ ಒಂದೇ. ಘಟಾಕಾಶ, ಮಠಾಕಾಶ, ಮಹಾಕಾಶ. ಈ ಮೂರನ್ನು ಯಾರು ತಿಳ್ಕೋತಾರ ಅವರು ಒಂದೇ ಅಂತ ಯಾರು ತಿಳ್ಕೋತಾರ ಅವರು ಮಾತ್ರ ಮೋಕ್ಷವನ್ನು ಹೊಂದಬಲ್ಲರು. ವೇದಾಂತ ಸಮ್ಮತವಾದ ಮೋಕ್ಷವನ್ನು ಅವರೊಬ್ಬರೇ ಹೊಂದಬಲ್ಲರು. ಬೇರೆ ಬೇರೆ ಅಂತ ಯಾರು ತಿಳ್ಕೋತಾರ ಅವರು ಬಂಧನಕ್ಕೊಳಗಾಗ್ತಾರ, ಭೇದ ಭಾವ ಹೊಂದುತ್ತಾರ. ಬೇರೆ ಬೇರೆ ತಿಳ್ಕೊಂಡವರು ನಮ್ಮೊಳಗಿರೋ ಜೀವನೇ ಬೇರೆ, ನಿಮ್ಮೊಳಗಿರುವ ಜೀವನೇ ಬೇರೆ, ನಮ್ಮ ದೇವರೇ ಬೇರೆ, ನಿಮ್ಮ ದೇವರೇ ಬೇರೆ, ನಮ್ಮ ಗುರುಗಳೇ ಬೇರೆ, ನಿಮ್ಮ ಗುರುಗಳೇ ಬೇರೆ, ನಮ್ಮ ಶಾಸ್ತ್ರನೇ ಬೇರೆ, ನಿಮ್ಮ ಶಾಸ್ತ್ರನೇ ಬೇರೆ, ಹೀಗೆಲ್ಲ ನಮ್ಮೂರು ಬೇರೆ, ನಿಮ್ಮೂರು ಬೇರೆ ಅಂತ ಹಿಂಗೆ ಬೇರೆ ಬೇರೆ ಭೇದ ಮಾಡಿದ್ಮೇಲೆ ಅಜ್ಞಾನ. ಒಂದೇ ಅಂತ ತಿಳ್ಕೊಂಡ್ರೆ ಜ್ಞಾನ, ಭೇದ ಮಾಡಿದ್ರೆ ಅದು ಅಜ್ಞಾನ. ಅಜ್ಞಾನದಿಂದ ಭೇದ ಭಾವ, ಭೇದ ಮಾಡಿದ್ಮೇಲೆ ಅಲ್ಲಿ ಮುಂದೆ ಅನುಕೂಲ ಪ್ರತಿಕೂಲ, ಅನುಕೂಲ ಪ್ರತಿಕೂಲದಿಂದ ರಾಗದ್ವೇಷ, ರಾಗದ್ವೇಷದಿಂದ ಪಾಪ ಪುಣ್ಯ, ಪಾಪ ಪುಣ್ಯದಿಂದ ಸುಖ ದುಃಖ, ಸುಖ ದುಃಖ ಅನುಭವಿಸುವುದಕ್ಕೆ ಪುನರ್ಜನ್ಮ. ಹಿಂಗೆಲ್ಲ ಆತವ. ಅದಕ್ಕೆ ಇವು ಭೇದ ಅಂತ ಏನದಲ್ಲ, ಇದು ಕೇವಲ ಕಾಲ್ಪನಿಕ ತೋರುವಿಕೆಯಲ್ಲಿ ಮಾತ್ರ. ಇರುವಿಕೆಯಲ್ಲಿ ಬ್ರಹ್ಮ ಒಬ್ಬನೇ ಅದನ್ನು. ತೋರುವಿಕೆಯಲ್ಲಿ ಮಾತ್ರ ಭೇದ, ಇರುವಿಕೆಯಲ್ಲಿ ಬ್ರಹ್ಮನೇ ಅದನ್ನು. ಇಲ್ಲಿ ಎಷ್ಟು ಮಂದಿ ಅದೀರಿ? 1 2 3 4 5 6 7 8 9 10 11 12 ಮಂದಿ ಅದೀವಿ. 12 ಮಂದಿ ತೋರುವಿಕೆಯಲ್ಲಿ, 12 ಬೇರೆ ಬೇರೆ ಇದೀವಿ ನಾವು. ಆದರೆ ಇರುವಿಕೆಯಲ್ಲಿ ಎಲ್ಲರೂ ಒಂದೇ ಬ್ರಹ್ಮನ ಸ್ವರೂಪರಾಗಿವಿ ನಾವು. ಹಿಂಗೆ ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ. ಮುಂದೇನು ಹೇಳ್ತಾರೆ? ಗುಣತ್ರಯ ವಿಭೇದೇನ ಪರತತ್ವೇ ಚಿದಾತ್ಮನಿ ಭೋಕ್ತೃತ್ವ ಚೈವ್ ಭೋಜ್ಯತ್ವ ಪ್ರೇರಕತ್ವ ಚ ಕಲ್ಪಿತಂ. ಅಲ್ಲಿ ಏನು ವಿಚಾರ ಸಾಗರ ನಡೆದದ ಅದೇ ಇಲ್ಲಿನೂ ಅದೇ ನಡೀತಾರೆ. ಗುಣತ್ರಯಾತ್ಮಿಕ ಶಕ್ತಿರ್ ಬ್ರಹ್ಮನಿಷ್ಠ ಸನಾತನಿ ತದ್ವೈಷಮ್ಯಾತ್ ಮುತ್ಪನ್ನ ತಸ್ಮಿನ್ವ ಸ್ತುತ್ರ ಯಾವಿಧ. ಏನ್ ಹಿಂಗಂದ್ರೆ ಈ 2 ಮಂತ್ರಗಳು ಏನ್ ಹೇಳ್ತಾವ? ಭೋಕ್ತೃ ಭೋಜ್ಯ ಪ್ರೇರಕ ತತ್ವಗಳ ವಿವೇಚನೆ ಇದೆ ಈ ಮಂತ್ರಗಳಲ್ಲಿ. ಭೋಜ್ಯ, ಭೋಕ್ತೃ, ಪ್ರೇರಕ ಬಹಳ ಚಂದ ಸಿದ್ಧಾಂತ ಶಿಖಾಮಣಿ ತಿಳ್ಕೊಂಡ್ರೆ. ಶ್ವೇತಾಶ್ವತರ ಉಪನಿಷತ್ತಿನೊಳಗನು ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನ ತತ್ಸಮಚ್ಚಾಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ. ಆ ಪರಬ್ರಹ್ಮ ಪರಶಿವನಿಗೆ ಕಾರ್ಯರೂಪ ದೇಹವಾಗಲಿ ಕರ್ಣರೂಪ ಇಂದ್ರಿಯವಾಗಲಿ ಇರುವುದಿಲ್ಲ. ಅವ ನಿರವಯವಾದನ. ಪರಮಾತ್ಮನಿಗೆ ಈ ದೇಹ ಇಲ್ಲ. ಎಂಥದು? ಕಾರ್ಯರೂಪ ದೇಹ ಮತ್ತು ಕರ್ಣರೂಪ ಇಂದ್ರಿಯಗಳು ಇಲ್ಲ ಆ ಪರಮಾತ್ಮನಿಗೆ. ಆತನಿಗೆ ಸಮಾನವಾದುದಾಗಲಿ ಆತನಿಗಿಂತ ಶ್ರೇಷ್ಠವಾದುದಾಗಲಿ ಮತ್ತೊಂದು ವಸ್ತು ತೋರದು. ಅವನಂತ ವಸ್ತು ಇನ್ನೊಂದಿಲ್ಲ, ಅವನಿಗಿಂತ ಶ್ರೇಷ್ಠವಾದದ್ದು ಮತ್ತೊಂದು ವಸ್ತು ಇಲ್ಲ. ಪರಮಾತ್ಮನ ಲಕ್ಷಣಗಳು. ಅವನೇ ಶ್ರೇಷ್ಠ, ಅವನೇ ಒಬ್ಬನೇ ಅದನ. ಆ ತರ ಇರೋವನು, ಬೇರೆ ಯಾರು ಅವನಂತವನು ಇಲ್ಲ. ಮತ್ತ ಆತನ ಸ್ವಾಭಾವಿಕವಾದ ದಿವ್ಯ ಶಕ್ತಿಯ
ಜ್ಞಾನ ಬಲ ಕ್ರಿಯಾ ಆತನ ಸ್ವಾಭಾವಿಕವಾದ ದಿವ್ಯ ಶಕ್ತಿಯು ಜ್ಞಾನ ಬಲ ಕ್ರಿಯಾ ಮುಂತಾಗಿ ಅನೇಕ ಪ್ರಕಾರವಾಗಿದೆ. ಆತನೊಳಗ ಏನೂ ಇಲ್ಲ, ಆದ್ರೆ ಅವನೊಳಗೊಂದು ಸ್ವಾಭಾವಿಕವಾದ ಒಂದು ದಿವ್ಯ ಶಕ್ತಿ ಆದ. ನಿಮ್ಮೊಳಗನು ಆದ ಇಲ್ಲ? ನಿಮ್ಮೊಳಗನು ಒಂದು ಶಕ್ತಿ ಆದಲ್ರಿ. ಆ ಶಕ್ತಿಲಿಂತ ನಿಮಗೆ ಜ್ಞಾನನೂ ಅದ, ಬಲನೂ ಅದ, ಕೆಲಸನೂ ಮಾಡ್ತೀರಿ. ಅದರಂಗ ಪರಮಾತ್ಮನ ಜ್ಞಾನ ಬಲ ಕ್ರಿಯಾ ಅವನಲ್ಲಿರುವ ಸ್ವಾಭಾವಿಕ ಶಕ್ತಿಯಿಂದ ಅಂತೇಳಿ ಮುಂತಾಗಿ ಅನೇಕ ಪ್ರಕಾರವಾಗಿ ಹೇಳುತ್ತಾರೆ. ಏಕೋ ಹಿ ರುದ್ರೋ ನ ದ್ವಿತೀಯ ತಸ್ತುರ್ಯ ಇಮಾನ್ ಲೋಕಾನೀಶತ ಈಶನೀಭಿ ಪ್ರತ್ಯಜ್ ಜನಾಸ್ತಿಷ್ಠತಿ ಸಂಚುಕೋ ಚಾಕ್ತಕಾಲೆ ಸಂಸೃಜ್ಯ ವಿಶ್ವಾ ಭುವನಾನಿ ಗೋಪಃ. ಇವೆಲ್ಲ ಶ್ವೇತಾಶ್ವತರ ಉಪನಿಷತ್ತಿನ ವಿಷಯಗಳನ್ನ ಹೇಳ್ಕೊಂಡು ಬರ್ಲಕತ್ತಾರ. ಶ್ಲೋಕಗಳ ಸಂಖ್ಯೆ 3-2 ಅಂತ. ಈ ಉಪನಿಷತ್ತಿನ ಶ್ಲೋಕಗಳು ನಮ್ಮ ಗಂಗಾಧರ ಗುರುಗಳಾದ್ರೆ ಬರೋಬರಿ ಇದು ಹೇಳೋದಕ್ಕೆ. ಅವ್ರ ಬಲ್ಲೇ ಅದರದೆಲ್ಲ ಡೀಟೇಲ್ಸ್ ಅದ. ಅವ್ರಿಗೆ ಶ್ವೇತಾಶ್ವತರ ಉಪನಿಷತ್ ಹೇಳಂತ ಹೇಳ್ರಿ. ಈ ಒಂದು ಪಿಂಡಸ್ಥಲದ ಶ್ಲೋಕಗಳಿಗೆ ಅಲ್ಲಿ ಹೇಳಿದ ವಿಚಾರಕ್ಕ ಸರಿ ಹೋಗ್ತದೆ. ಈಗ ಈ ಶ್ಲೋಕಗಳ ವಿಶ್ಲೇಷಣೆ ಏನ್ ಹೇಳ್ತಾರ? ತನ್ನ ಸ್ವರೂಪಭೂತವಾದ ವಿವಿಧ ಶಾಸನ ಶಕ್ತಿಗಳ ಮೂಲಕ ಈ ಸರ್ವ ಲೋಕಗಳನ್ನು ಆಳುವವನು ಆ ರುದ್ರನು ಒಬ್ಬನೇ. ತನ್ನ ಸ್ವರೂಪಭೂತವಾದ ಶಾಸನ ಶಕ್ತಿಗಳು, ಶಾಸನ ಅಂದ್ರೆ ಗವರ್ನೆನ್ಸ್, ಆಡಳಿತ ಮಾಡುವಂತ ಶಕ್ತಿ, ಧೀಶಕ್ತಿ, ಅವುಗಳ ಮೂಲಕ ಈ ಸರ್ವ ಲೋಕವನ್ನು ಆಳುವವನು, ಒಂದಿರ್ಬೋದು ಅನೇಕ ಇರ್ಬೋದು, ಅವೆಲ್ಲ ಆಳುವವನು ಒಬ್ಬನೇ ರುದ್ರ. ಆತನಲ್ಲಿ ಈ ವಿಶ್ವವನ್ನು ನಡೆಸುವ ಅನೇಕ ಬಗೆಯ ಶಕ್ತಿಗಳಿವೆ. ಆ ಶಕ್ತಿಗಳೆಲ್ಲ ಅವನನ್ನೇ ಆಶ್ರಯಿಸಿವೆ. ಅವನಿಂದ ಭಿನ್ನವಲ್ಲವೆಂಬಂತೆ ವಿಶ್ರಮಿಸಿವೆ. ಅವನಿಂದ ಭಿನ್ನ ಇಲ್ಲೇ ಇಲ್ಲವ, ಅವನ ಜೊತೆಗೆ ಅದವ. ಯಾವ ರೀತಿ ತರಂಗಗಳು ಸಮುದ್ರದಿಂದ ಭಿನ್ನವಾಗಿ ಎಲ್ಲರೂ ಹರಿಲಕ್ಕೆ ಸಾಧ್ಯ ಅದೇನ್ರಿ? ಅವು ಏನಿದ್ರು ಸಮುದ್ರದಾಗೆ ಹುಟ್ಟಬೇಕು, ಸಮುದ್ರದಾಗೆ ಹರಿಬೇಕು, ಮತ್ತು ಸಮುದ್ರದಾಗೆ ಲೀನಾಗಬೇಕು. ಹಂಗ ಆ ಪರಮಾತ್ಮನ ಶಕ್ತಿ ಏನದ ಅಂತಂದ್ರೆ ಅವನಿಂದ ಭಿನ್ನ ಇಲ್ಲ, ಅವನಲ್ಲೇ ವಿಶ್ರಮಿಸಿವೆ. ಆದ್ದರಿಂದಲೇ ಆತನು ವಿಶ್ವವನ್ನು ನಿಯಾಮಿಸುವಲ್ಲಿ ಅಂದ್ರೆ ನಡೆಸುವಲ್ಲಿ ಹಾಗೂ ವಿಶ್ವ ರಚನೆಗೆ ಬೇಕಾದ ಕಾರ್ಯಕಲಾಪಗಳನ್ನು ಗೊತ್ತುಪಡಿಸುವಲ್ಲಿ ಬೇರಾವ ಶಕ್ತಿ ತತ್ವಗಳನ್ನು ಅವುಗಳ ನೆರವು ಪಡೆಯಬೇಕಾದುದಿಲ್ಲ. ಅವನು ಈಶ್ವರಗ ಇನ್ನೊಬ್ಬರು ಸಹಾಯ ಬೇಕಾಗಿಲ್ಲ. ಅವನ ಬಲ್ಲೆ ಎಲ್ಲಾ ಸರ್ವಕರ್ತೃತ್ವ ಅದ. ನಾವು ಏನಾರ ಒಂದು ಕೆಲಸ ಮಾಡ್ಬೇಕಾದ್ರೆ ನೀವು ಬರ್ರೋ, ನೀವು ಅದು ಮಾಡ್ರೋ, ನೀವು ಇದು ಮಾಡ್ರೋ, ಹೆಲ್ಪ್ ಮಾಡ್ರೋ, ಪರೋಪಕಾರ ಮಾಡ್ರಿ ಅಂತಿರ್ತೀವಿ. ಆದ್ರೆ ಹಂಗಿಲ್ಲ. ಅವ ಸ್ವತಂತ್ರದನೋ, ಎಲ್ಲಾ ಶಕ್ತಿ ಅವನೊಳಗೆ ಆದ. ಅದಕ್ಕೆ ಇನ್ನೊಬ್ಬರು ಹೆಲ್ಪ್ ಈಶ್ವರಿಗೆ ಬೇಕಾಗಿಲ್ಲ. ಈ ಕಾರಣಕ್ಕಾಗಿಯೇ ಮಹಾತ್ಮರೆಲ್ಲ ಪರಶಿವನ್ ಓರ್ವನೇ ಜಗದ ಮಹಾಕಾರಣಕರ್ತನೆಂದು ಉಸಿರಿದ್ದಾರೆ. ಆ ಶಿವನು ಸರ್ವಜೀವಿಗಳ ಹೃದಯ ಅಂತರಾಳದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಎಲ್ಲರ ಹೃದಯದೊಳಗ ಆ ಶಿವ ನೆಲೆಸಿದ್ದಾನೆ. ಸರ್ವ ಜಗತ್ತುಗಳ ಜನಕನೂ ರಕ್ಷಕನೂ ಆದ ಆತನು ಪ್ರಳಯ ಕಾಲದಲ್ಲಿ ಅವನ್ನೆಲ್ಲ ತನ್ನಲ್ಲಿ ವಿಲೀನಗೊಳಿಸುವನು. ಆಗ ಆ ವೈಚಿತ್ರಮಯ ವಿಶ್ವದ ಆಕಾರವಾದ ಭಿನ್ನ ಭಿನ್ನ ಶಕ್ತಿಗಳನ್ನೆಲ್ಲ ತಮ್ಮ ವೈವಿಧ್ಯತೆಯನ್ನ ಕಳೆದುಕೊಂಡು ಏಕೈಕ ಮಹಾಶಕ್ತಿಯಾಗಿ
ಶಿವನಿಗೆ ಅಭಿನ್ನವಾಗಿ ಬಾಳುತ್ತವೆ. ಪ್ರಳಯ ಕಾಲದಲ್ಲಿ ಎಲ್ಲ ಶಕ್ತಿಗಳು ತನ್ನೊಳಗೆ ವಿಲೀನ ಮಾಡ್ಕೊಂಡ್ಬಿಡ್ತಾನ. ಅವೇನ್ ಚಿತ್ರ ವಿಚಿತ್ರವಾದಂತ ದೃಶ್ಯಗಳು, ಶಬ್ದಗಳು ಏನದವ ಅವೆಲ್ಲ ಆ ಪರಮಾತ್ಮನೊಳಗೆ ಹೋಗಿ ವಿಶ್ರಮಿಸಿ ಬಿಡ್ತಾವ ಅಭಿನ್ನವಾಗಿ ಪ್ರಳಯ ಕಾಲದಲ್ಲಿ. ಇಲ್ಲಿ ನೀವು ತಿಳ್ಕೋಬೇಕಾಗಿದ್ದು ಏನಪ್ಪ ಅಂದ್ರೆ, ನಿಮ್ಮ ಸಿದ್ಧಾಂತಕ್ಕೂ ಬೇರೆ ಸಿದ್ಧಾಂತಕ್ಕೂ ಇರುವ ವ್ಯತ್ಯಾಸ. ಒಬ್ಬನೇ ಪರಮಾತ್ಮ ಏನ್ ಮಾಡ್ತಾನ, ಸೃಷ್ಟಿನೂ ಅವನೇ ಮಾಡ್ತಾನ, ನಿಯಾಮನ ಅಂದ್ರೆ ಸ್ಥಿತಿನೂ ಅವನೇ ಮಾಡ್ತಾನ, ಲಯನೂ ಅವನೇ ಮಾಡ್ತಾನ. ಈ ರೀತಿ ಯಾರು ತಿಳ್ಕೊತಾರ ಅವರು ವೀರಶೈವರು, ಅವರು ಲಿಂಗವಂತರು, ಅವರು ಅರಿವುಳ್ಳವರು. ಇನ್ನ ಸೃಷ್ಟಿ ಅಂತ ಒಬ್ಬ ಮಾಡ್ಲಕ್ಕ ಬ್ರಹ್ಮ ಅದನ, ಸ್ಥಿತಿಕರ್ತ ಒಬ್ಬ ವಿಷ್ಣು ಅದನ, ಲಯಕರ್ತ ಒಬ್ಬ ರುದ್ರ ಅದನ ಅಂತೇಳಿ ಈ ಮೂರು ತ್ರಿಮೂರ್ತಿಗಳ ಒಂದು ಸಂಸ್ಕೃತಿ ಸಂಪ್ರದಾಯ ಹೇಳುವ ಪುರಾಣಿಕ ಕಥೆಗಳೇನದವಲ್ಲ, ಇವು ವೀರಶೈವ ಧರ್ಮಕ್ಕೆ ಸಂಬಂಧ ಇಲ್ಲ. ತಿಳಿತ್ರ? ವಿಷ್ಣು ರಕ್ಷಣೆ ಮಾಡ್ತಾನ, ವಿಷ್ಣು ರಕ್ಷಣೆ ಮಾಡ್ತಾನ ಅಂತೇಳ್ಕೆ ಬಾಯಿ ಕಿಸ್ಕೊಂಡು ವಿಷ್ಣುವಿನ ಗುಡಿಗೆ ಹೋಗೋದು. ರುದ್ರ ಏನ್ ಮಾಡ್ತಾನ, ನಮಗೆ ಶಾಂತಿ ಕೊಡ್ತಾನ, ನೆಮ್ಮದಿ ಕೊಡ್ತಾನ ಅಂತ ಅಲ್ಲಿ ಹೋಗೋದು. ಮತ್ತೆ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಅಂತ ಅಲ್ಲಿ ಹೋಗೋದು. ಅವೇನು ಮಾಡೋದಿಲ್ಲ. ಒಬ್ಬನೇ ಪರಮಾತ್ಮ ಅವೆಲ್ಲ ಮಾಡ್ತಾನ. ಪರಮಾತ್ಮನೇ ಇಷ್ಟಲಿಂಗದ ರೂಪದಲ್ಲಿ ನಿಮ್ಮ ಕೈಯೊಳಗದನು. ನಿಮ್ಮ ಲಿಂಗಯ್ಯನೇ ಸೃಷ್ಟಿಕರ್ತ, ಲಿಂಗಯ್ಯನೇ ಸ್ಥಿತಿಕರ್ತ, ಲಿಂಗಯ್ಯನೇ ಲಯಕರ್ತ. ತ್ರಿಮೂರ್ತಿಗಳ ಸಂಸ್ಕೃತಿ ನಮಗೆ ಸಂಬಂಧ ಇಲ್ಲ. ವೀರಶೈವ ಪದ್ಧತಿಗೆ ದೂರ. ಅದಕ್ಕೇನಂತಾರ, ಭವಿ ಶೈವ ದೈವಗಳು ಅಂತಾರ. ಭಕ್ತ ಶೈವ ದೈವಗಳು, ಭವಿ ಶೈವ ದೈವಗಳು ಅಂತಾರ. ಅವು ಭವಿ ಶೈವ ದೈವಗಳವೆಲ್ಲ. ನಿಮ್ ಸಿದ್ಧಾಂತಕ್ಕೆ ಬೇರೆ ಸಿದ್ಧಾಂತಕ್ಕೆ ಗೊತ್ತಾಯ್ತಾ? ಮತ್ತೆ ಎಲ್ಲಾ ಕಡೆ ಹಂಗೆ ಅದ. ಬೈಬಲ್ನಾಗ ಹೋದ್ರೆ ಅಂತಂದ್ರ ಒಬ್ಬ ದೇವರಂತದನ, ಸೃಷ್ಟಿ ಮಾಡವ, ಲಯ ಮಾಡವ, ಇನ್ನೊಬ್ಬ ಏನೋ ಡೆಮನ್ ಅಂತೇನೋ ಅಂತಾರ, ಅವ ಲಯ ಮಾಡವ. ಮುಸ್ಲಿಮ್ರದಾಗ ಏನದನ, ಸೃಷ್ಟಿ ಮಾಡವ ಒಬ್ಬ ಅಲ್ಲ ಅದನ್ನ, ಅದನ್ನ ಲಯ ಮಾಡ್ಲಕ್ಕೊಂದು ಸೈತಾನ ಅಂತದ. ಈ ಸೃಷ್ಟಿ ಸ್ಥಿತಿ ಲಯಕ್ಕ ಬೇರೆ ಬೇರೆ ಆ ಕರ್ತೃಗಳಿಗೆ ಬೇರೆ ಬೇರೆ ಹೆಸರು ಕೊಟ್ಟಾರ. ಈ ವೀರಶೈವ ಸಿದ್ಧಾಂತದಾಗ ಮಾತ್ರ ಸೃಷ್ಟಿ ಮಾಡವನು ಅವನೇ, ಸ್ಥಿತಿ ಮಾಡವನು ಅವನೇ, ಲಯ ಮಾಡವನು ಅವನೇ. ಈ ರೀತಿ ತಿಳ್ಕೊಂಡ್ರೆ ವೀರಶೈವರು. ಇವು ಮೂರು ಬೇರೆ ಬೇರೆ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನೀವು ವೀರಶೈವರಲ್ಲ, ಬೇರೆ ಯಾವುದೇ ವ್ಯವಸ್ಥೆ ನಂಬಿರಲ್ಲ, ಅದಕ್ಕೆ ಸಂಬಂಧಪಟ್ಟವರು ಅಷ್ಟೇ. ಈ ಬಗೆಯ ಶ್ರುತಿ ವಚನಗಳಿಗೆ ಅನುಸಾರವಾಗಿ ವಿಭೂತಿ ರೂಪವಾದ ಸಂವಿಧಾನದ ಸತ್ತೆಯಾದ ದೇಶ ಕಾಲಾದ್ಯ ಅಪರಿಚ್ಛಿನ್ನವಾದ ಸ್ವಾಭಾವಿಕಿ ಎಂಬ ಪರಮಶಕ್ತಿ ಒಂದು ಅವಿನಾಭಾವದಿಂದ ಪರಮಾತ್ಮನಲ್ಲಿ ಅಸಾಧಾರಣ ಧರ್ಮವಾಗಿದ್ದುಕೊಂಡಿದೆ ಎಂಬ ಮಾತು ಖಚಿತವಾಗಿದೆ. ಅದೇ ಶಕ್ತಿಯ ಬಲದಿಂದಲೇ ಪರಮಾತ್ಮನಿಗೆ ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸರ್ವಶಕ್ತಿತ್ವ, ಸರ್ವಕಾರಣತ್ವ, ಸರ್ವ ನಿಯಂತ್ರಣತ್ವ, ಸರ್ವ ಉಪಾಸ್ಯತ್ವ ಹಾಗೂ ಸರ್ವ ಗ್ರಾಹಕತ್ವಗಳ ಪ್ರಾಪ್ತಿಯಾಗಿದೆ ಎಂಬುದು ಸರ್ವಸಮ್ಮತ. ಆದ್ದರಿಂದಲೇ ಇಂಥ ಶಕ್ತಿ ವಿಶಿಷ್ಟನಾದ ಪರಮಾತ್ಮನು ಜಗದಾದಿ ಸರ್ವ ನಿಯಾಮಕನೆಂಬುದೇ ಸೂಕ್ತ. ತನ್ನ ಸದೃಶ್ಯವಾದ ತ್ರಿಗುಣಮಯವಾದ ಅನೇಕ ಜೀವ ಸಮೂಹವನ್ನು ರಚಿಸಬಲ್ಲಂತ ಏಕೈಕವಾದ ಆ ಅನಾದಿ ಶಕ್ತಿಯು ರಜ, ಸತ್ವ, ತಮ ರೂಪವಾಗಿದೆ ಎಂಬುದು ಶ್ರುತಿಯಂತೆ ಆ ಶಕ್ತಿಯು ತ್ರಿಗುಣಾತ್ಮಕವಾಗಿದೆ. ಆ ಶಕ್ತಿಯಲ್ಲಿಂತೆ ಈ ಶಿವನಿಗೆ ಇಷ್ಟೆಲ್ಲ ಕೆಲಸಗಳು ಮಾಡ್ಲಕ್ ಸಾಧ್ಯ ಆಗ್ಯದ. ಮತ್ ನಿಮ್ಮೊಳಗಿನ ಶಕ್ತಿಲಿಂತ ನೀವು ಎಲ್ಲ ಕೆಲಸ ಮಾಡ್ಲಕ್ ಸಾಧ್ಯ ಆಗ್ಯದಲ್ಲ, ಅದರಂಗೆ ಅವನೊಳಗಿನ ಶಕ್ತಿಲಿಂತ ಅವ ಏನೆಲ್ಲ ಮಾಡ್ಲಕ್ ಸಾಧ್ಯ ಆಗ್ಯದ. ಆ ಶಕ್ತಿ ಹೆಂಗದ ಅಂದ್ರೆ ಸತ್ವ, ರಜ, ತಮ ಆದ, ತ್ರಿಗುಣಾತ್ಮಕ ಆದ,
ಶಿವ ಹೆಂಗದನ ತ್ರಿಗುಣಾತೀತದನ, ಶಕ್ತಿ ಹೆಂಗದ ತ್ರಿಗುಣಾತ್ಮಕವಾಗ್ಯದ. ಈ ತ್ರಿಗುಣಾತ್ಮಕ ಶಕ್ತಿಯು ಪರಶಿವನಲ್ಲಿ ಯಾವ ಸಂಬಂಧದಿಂದ ಇರಬೇಕು ಎಂಬುದೇ ಅನಿವಾರ್ಯವಾಗಿ ಬಿಡಿಸಬೇಕಾದ ಪ್ರಶ್ನೆ. ಇಂಥ ಒಂದು ಪರಮಾತ್ಮ ತ್ರಿಗುಣಾತೀತದನ, ಇದು ಏನದ ಸತ್ವ ರಜ ತಮ ಅಂತೇಳಿ ತ್ರಿಗುಣಾತ್ಮಕ ತ್ರಿಗುಣಾತೀತ ಇವೆರಡು ವಸ್ತುಗಳು ಕೂಡಿ ಹೆಂಗದವ ನೋಡ್ರಿ, ಹೆಂಗದ ಅವ್ ಹೆಂಗ್ ಜೊತೆ ಅವ್ರ ಸಂಬಂಧ ಎಂತ ಸಂಬಂಧ ಅಂತೇಳಿ ಸಂಬಂಧವನ್ನು ಕುರಿತು ಬಿಡಿಸಿ ಹೇಳಬೇಕಾಗ್ಯದ. ಸಂಯೋಗ, ಸಮವಾಯ, ತಾಧ್ಯಾತ್ಮ, ಪರಂಪರ ಅಂತ 4 ರೀತಿ ಸಂಬಂಧಗಳದವ. ಈ ಸಂಬಂಧಗಳು ಏನು ಅನ್ನೋದು ನಾಳೆ ದೃಷ್ಟಾಂತ ಸಮೇತವಾಗಿ ಹೇಳ್ತಾರ. ನಾಳೆ ತಿಳ್ಕೊಳ್ಳೋಣ ಇದನ್ನ. ಇವತ್ತೇನ್ ತಿಳ್ಕೊಬೇಕಂದ್ರ ಆ ಪರಮಾತ್ಮನೊಳಗೆ ಸ್ವಾಭಾವಿಕವಾಗಿ ಒಂದು ಶಕ್ತಿ ಅದ. ಆ ಪರಮಾತ್ಮ ತ್ರಿಗುಣಾತೀತದನ. ಆ ಒಂದು ಶಕ್ತಿ ತ್ರಿಗುಣಾತ್ಮಕ ಅದ. ತ್ರಿಗುಣಾತ್ಮಕವಾದ ಶಕ್ತಿ ತ್ರಿಗುಣಾತೀತ ಪರಮಾತ್ಮನ ಜೊತೆಗೆ ಅದ್ಯಾಂಗಿರ್ತದ ಅಂತ ಒಂದು ಕ್ಯೂರಿಯಾಸಿಟಿ. ಅವರಿಬ್ಬರ ಸಂಬಂಧಗಳು ಒಂದಕ್ಕೊಂದು ಅಪೋಸಿಟ್ ಇದ್ರೂ ಸಹಿತ ಅದ್ಯಾಂಗ ಜೊತೆಯಾಗಿರ್ತಾರ ಅನ್ನೋದಕ್ಕ ಈ ಸಂಬಂಧಗಳ ಬಗ್ಗೆ ಹೇಳ್ತಾರ. ಅದನ್ನ ನಾಳೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈಗ ಅದು ಹೇಳ್ಕೊತ್ ಕೂತ್ರ ಟೈಮ್ ಬಹಳ ಹಿಡಿತದ. ಅಪೋಸಿಟ್ ಕ್ಯಾರೆಕ್ಟರ್ಗಳು ಜೊತೆಯಾಗಿರೋದ್ರ ಬಗ್ಗೆ ಈಗ ನೋಡ್ರಿ, ಅದೇ ಶಿವ ಪಾರ್ವತಿದ್ ಹೆಂಗಿರ್ತಾವ. ಶಿವನ ವಾಹನ ಎತ್ತ, ಪಾರ್ವತಿ ವಾಹನ ಏನು ಶಿವ. ನೋಡಿ, ಶಿವ ಪಾರ್ವತಿ ಇಬ್ರು ಜೊತೆಯಾಗಿರ್ತಾರ. ಅವ್ರ ವಾಹನಗಳು ಸಹಿತ ಎದುರ ಕೂತಿರ್ತಾವ. ಅವು ಹೆಂಗ್ ಹೊಂದಿಕೆ ಮಾಡ್ಕೊಂಡಿರ್ತಾವ, ಹಿಂಗಿ ಜಗತ್ತಿನೊಳಗ ನಾವು ಮದುವೆ ಮಾಡ್ಕೊಂಡ್ರ ನಮ್ಮ ಏನಿರ್ತಾವ, ಒಂದು ತ್ರಿಗುಣಾತೀತ ಇರ್ತದ, ಒಂದು ತ್ರಿಗುಣಾತ್ಮಕ ಇರ್ತದ. ಅವು ಹೆಂಗ್ ಹೊಂದ್ಕೊಂಡದಾವ, ನಾವು ಹಂಗ್ ಹೊಂದ್ಕೊಂಡಿರ್ಬೇಕು. ಈ ತತ್ವಜ್ಞಾನ ಯಾರು ತಿಳ್ಕೊತಾರ ಅವರಿಗೆ ಆ ಹೊಂದಾಣಿಕೆ ಮಾಡ್ಕೋಬೇಕನ್ನಂತ ಕೌಶಲ್ಯ ಬರ್ತದ. ಈ ತತ್ವಜ್ಞಾನ ಯಾರು ತಿಳ್ಕೊಂಡಿರಂಗಿಲ್ಲ, ಅದಂಗಾಯ್ತು ಅಂತೇಳಿ ಜಗಳ ಮಾಡಿ ಒಂದು ತವ್ರ ಮನೆಯವರಿಗಾರೆ ಕರೆಸ್ತಾರ, ಇಲ್ಲ ಪೊಲೀಸರಿಗಾರೆ ಕರೆಸಿಬಿಡ್ತಾರ. ಹಿಂಗಿರ್ತದ ಕತೆ. ನಿನ್ನೊಬ್ಬರು ಏನ್ ಮಾಡ್ಯಾರ, ಅಡಿಗೆ ಟೇಸ್ಟ್ ಆಗಿಲ್ಲ ಗಂಡ ಅಂದ್ರ ಅಟ್ಟಕ್ಕೆ ಚಕಮಕಿ ಶುರು ಆಗಿ ತವ್ರ ಮನೆಯವ್ರಿಗೆ ಕರೆಸಿಬಿಟ್ಟಾರ. ತವ್ರ ಮನೆಯವ್ರು ಬಂದು ಗಂಡನ ತಾಯಿ ತಂದಿ ಎಲ್ಲರಿಗೆ ಹಾಕಿ ಹೊಡೆದ್ಬಿಟ್ರ. ಅಡಿಗೆ ಚಲೋ ಆಯ್ತು. ಎಲ್ಲ ಆಸ್ಪತ್ರೆ ಪಾಲು, ಪೊಲೀಸ್ ಕೇಸು, ಏನೆಲ್ಲ ಆಗ್ಯದಿಲ್ಲ. ಮತ್ತಿಬ್ರು ಎಜುಕೇಟೆಡ್ ಅಧಿಕಾರಿಗಳೇ ಅದಾರ, ದೊಡ್ಡ ಅಧಿಕಾರಿಗಳೇ ಅದಾರ, ಆಫೀಸರ್. ಗುದ್ದಾಡ್ಬಿಟ್ರ. ಯಾಕಂದ್ರೆ ತತ್ವಜ್ಞಾನದ ಗಂಧ ಇಲ್ಲ. ಈ ತತ್ವಜ್ಞಾನದ ಗಂಧ ಇತ್ತು ಅಂತಂದ್ರೆ ಅಂತ ಸಮಸ್ಯೆ ಬರ್ಲಕ್ ಸಾಧ್ಯ ಇಲ್ಲ. ಇಬ್ಬರದಾಗ ಒಬ್ಬರಾದ್ರೂ ಜಾಣರಿದ್ರಂದ್ರ ಒಬ್ಬರು ಮೂರ್ಖರಿದ್ರೆ ಸಂಭಾಳಿಸ್ಕೊಂಡು ಹೋಗ್ಬೋದು. ಇಬ್ರು ಮೂರ್ಖರಿದ್ರೆ ಏನ್ ಮಾಡ್ಲಕ್ಕಾಗ್ತದೆ? ಹಿಂಗೆಲ್ಲ ಇರ್ತಾವ. ಇರ್ಲಿ, ಆದ್ರೂ ಇದು ನಮ್ಮ ಜೀವನಕ್ಕೆ ಉಪಯುಕ್ತವಾದಂತ ಪಾಠ. ಪರಮಾತ್ಮನ ವಿಚಾರ ತಿಳ್ಕೋಬೇಕು, ನಮ್ಮ ಜೀವನದಾಗ ಅಳವಡಿಸ್ಕೋಬೇಕು. ಗಂಡ ಹೆಂಡತಿ ಬಹಳ ದೂರದ ಸುದ್ದಿ. ನಿಮ್ಮ ಒಳಗಿಂದು ಕೂಟಸ್ಥ ತ್ರಿಗುಣಾತೀತದನವನು. ನಿಮ್ಮ ಆತ್ಮ ತ್ರಿಗುಣಾತೀತದನ ಇಲ್ಲ. ಒಳಗಿರುವ ಚೈತನ್ಯ ತ್ರಿಗುಣಾತೀತದ ಇಲ್ರಿ, ಸಚ್ಚಿತ್ತಾನಂದ. ಮತ್ತ ಅವನನ್ನ ತನ್ನ ಜೊತೆಗೆ ಇಟ್ಕೊಂಡಂತ ಅಂತಃಕರಣ, ನಿಮ್ಮ ಮನಸ್ಸು, ಬುದ್ಧಿ, ಚಿತ್ತ ಇದೆಲ್ಲ ಹೆಂಗದದು? ಸತ್ವರಜ ತಮದಿಂದ ಕೂಡ್ಯದದು, ತ್ರಿಗುಣಾತ್ಮಕ ಅದದು. ತ್ರಿಗುಣಾತ್ಮಕವಾದ ಅಂತಃಕರಣದಲ್ಲಿ ತ್ರಿಗುಣಾತೀತನಾದ ಪರಶಿವ ಹೆಂಗ ನೆಲ್ಸ್ಯಾನ? ಅವು ಇಬ್ಬರದು ಏನ್ ಸಂಬಂಧ? ಹೆಂಗ? ಬ್ರಹ್ಮಾಂಡ ಕೂಡ ಅಷ್ಟೇ. ಅಲ್ಲಿರುವ ಶುದ್ಧ ಬ್ರಹ್ಮ ತ್ರಿಗುಣಾತೀತ. ಅವನು ಈಶ್ವರ ಆಗಿ ಮಾಯೆಯ ಲೀಲೆಗಳು ಇವೆಲ್ಲ ಏನದ ತ್ರಿಗುಣಾತ್ಮಕ. ಈ ತ್ರಿಗುಣಾತ್ಮಕವಾದಂತ ಪ್ರಕೃತಿ ಮತ್ತು ತ್ರಿಗುಣಾತೀತವಾದಂತ ಪರಮಾತ್ಮ ಹೆಂಗ ಜೊತೆಯಾಗಿರ್ತಾರ
ಇದ್ರ 4 ರೀತಿ ಸಂಬಂಧಗಳು ಹೇಳ್ತಾರೆ. ಆ ಸಂಬಂಧಗಳನ್ನು ನಾಳೆ ಸರಿಯಾಗಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಮತ್ತೆ ಯಾರೇನು ಮಾತಾಡೋದ ಮುಗಿಸ್ತಾರೆ, ಮಂಗಳಾರತಿ ಮಾಡಿ. ಹೇಳ್ರಿ, ಮತ್ತೆ ಅವ್ರು ಏನೋ ಅನುಭವ ಹೇಳ್ಬೇಕಂತ ಇರ್ತಾರ, ಅವ್ರಿಗೆ ಟೈಮ್ ಕೊಡ್ರಿ, ಚಲೋ ಹೇಳ್ತಾರ. ಎಲ್ಲರೂ ಹೇಳ್ಬೇಕು, ಒಬ್ಬರೇ ಅಂತಲ್ಲ, ಎಲ್ಲರೂ ಹೇಳ್ಬೇಕು. ನಾ ಹೇಳ್ತೀನಿ ಅನ್ಬೇಕು. ಸತ್ಸಂಗದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ಎಲ್ಲ ಶರಣರ, ಗುರುಗಳ, ತಾಯಂದಿರ ಶ್ರೀಚರಣಗಳಲ್ಲಿ ಇವರಿಗೆ ವಿಷಯವನ್ನ ಸದ್ಗುರುಗಳು ನಮಗೆಲ್ಲ ಬೋಧನೆಯನ್ನು ಮಾಡಿದರು. ಒಂದು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಸಿದ್ಧ ದಾರ್ಶನಿಕರು. ಅವರು ಪ್ರಶ್ನೆಯನ್ನ ಕೇಳ್ತಾರೆ, ನಾನು ಯಾತರಿಂದಲೂ ಎಂದಿಗೂ ಪೂರ್ಣವಾಗಿರ್ತಕ್ಕಂಥ ಸುಖವನ್ನ ಪಡೆಯಲಾರದ್ದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಇದೆ. ಅವರು ಉತ್ತರವಾಗಿ, ಮನುಷ್ಯರೆಲ್ಲರೂ ಸುಖವನ್ನು ಬಯಸುತ್ತಿರುತ್ತಾರೆ. ಸ್ಥಿತಿಯ ಸತತ ಬದಲಾವಣೆಯಿಂದ ತಾವು ಸುಖಿ ಆಗುವೆವೆಂದು ಅವರು ತಿಳಿದಿದ್ದಾರೆ. ಮನುಷ್ಯರೆಲ್ಲರೂ ಸುಖವನ್ನು ಬಯಸುತ್ತಿರುತ್ತಾರೆ. ಸ್ಥಿತಿಯ ಸತತ ಬದಲಾವಣೆಯಿಂದ ತಾವು ಸುಖಿ ಆಗುವೆವೆಂದು ಅವರು ತಿಳಿದಿದ್ದಾರೆ. ಅವರು ಒಂದು ನೌಕರಿಯಿಂದ ಮತ್ತೊಂದು ನೌಕರಿಗೆ, ಒಂದು ಸಂಬಂಧದಿಂದ ಮತ್ತೊಂದು ಸಂಬಂಧಕ್ಕೆ, ಅಥವಾ ಒಂದು ಧರ್ಮದಿಂದ ಅಥವಾ ಒಂದು ಸಿದ್ಧಾಂತದಿಂದ ಮತ್ತೊಂದು ಸಿದ್ಧಾಂತಕ್ಕೆ, ಬೇರೆಯದಕ್ಕೆ ಹೋದರೆ ನಾವು ಸುಖಿ ಆಗುವುದೆಂದು ಭಾವಿಸುತ್ತಾರೆ. ಆದರೆ ಈ ಭಾವನೆಯು ಬದಲಾವಣೆ ಆದ ಸ್ಥಿತಿಯಲ್ಲಿಯೂ ಹಾಜರಿ ಇರುವುದರಿಂದ ಅವರು ಎಂದಿಗೂ ಸುಖಿ ಆಗುವುದಿಲ್ಲ. ಆದರೆ ತದ್ವಿರುದ್ಧವಾಗಿ ಯಾವಾಗ ನಾವು ಮನಸ್ಸು ಸರಿ ಹಚ್ಚಿ ನೋಡುವುದು, ಏನಾದರೊಂದನ್ನು ಸಿದ್ಧ ಮಾಡುವುದು, ಇತರದ್ದಾದರೂ ಲೆಕ್ಕ ಹಾಕುತ್ತಿರುವುದು, ಇವಾವುದನ್ನು ಮಾಡದೆ ಕ್ಷಣ ಕ್ಷಣಕ್ಕೂ, ಅಂದರೆ ಯಾವಾಗಲೂ ಏನು ಇರುತ್ತದೆ ಎಂಬುದನ್ನು ಅದನ್ನು ಬದಲಾಯಿಸುವ ಯೋಚನೆ ಹಾಕದೆ ಲಕ್ಷಿಸಿದರೆ ಅದರಲ್ಲಿಯೇ ಶಾಶ್ವತವಾದ ಪ್ರತೀತಿ ಇರುವುದು. ಸತ್ವಸ್ತುವೇ ಶಾಶ್ವತ ಆತ್ಮಸ್ವರೂಪವು. ಅಸ್ತಿತ್ವದಿಂದ ಇರುವ ಸ್ಥಿತಿಯು ಏನಾದರೂ ಆಗಬೇಕೆಂಬ ಸ್ಥಿತಿಗಿಂತಲೂ ತೀರಾ ಬೇರೆಯಾಗಿದೆ. ಇದ್ದಕ್ಕಿದ್ದಂತೆ ಇರುವ ಸ್ಥಿತಿಯು ಇಷ್ಟು ಗೂಢವಾಗಿದೆಯಲ್ಲ, ಜಗತ್ತೆಲ್ಲವೂ ಅದನ್ನು ತೊರೆದು ಬಿಟ್ಟು ತಾನು ಏನಾದರೂ ಆಗುವ ಸ್ಥಿತಿಯನ್ನು ಬೆನ್ನು ಹತ್ತಿದೆ. ಆದರೆ ಏನಾದರೂ ಆಗಬೇಕೆಂಬ ಸ್ಥಿತಿಯು ಒಂದು ತರಹದ ಮಹತ್ವ ಆಕಾಂಕ್ಷೆಯಾಗಿದ್ದು ಅದು ಮುಗಿಯುವುದು ಎಂದಿಗೂ ಸಾಧ್ಯವಿರುವುದಿಲ್ಲ. ಏಕೆಂದರೆ ಬೇಗನೆ ಆಗಲಿ ತಡ ಆಗಿಯೇ ಆಗಲಿ ಅದು ಭಂಗವಾಗುತ್ತದೆ ಮತ್ತು ನಾವು ಅದರ ವಿರುದ್ಧವಾಗಿ ತರತರದಿಂದ ವಿಫಲರಾಗುತ್ತೇವೆ. ಇದು ವಿಚಾರ ಮಾಡಬೇಕಾದ ಬಹಳ ಮಹತ್ವದ ಪ್ರಶ್ನೆ ಇರುವುದು. ಏಕೆಂದರೆ ನೀವು ವಯಸ್ಕರಾಗುವಂತೆ ನಿಮ್ಮ ಇಚ್ಛೆಗಳು ಎಂದಿಗೂ ಪೂರ್ಣವಾಗಿ ಪೂರೈಸಿಯೇ ಇಲ್ಲ ಎಂಬುದನ್ನು ಕಂಡುಕೊಳ್ಳುವಿರಿ. ಒಬ್ಬ ಮಹಾಪುರುಷನ
ಶೂದ್ರನಾಗುವುದು, ಒಬ್ಬ ಸಂತನಾಗುವುದು ಅಥವಾ ಮತ್ತೇನಾದರೂ ಆಗುವುದು ಮುಂತಾದಕ್ಕೆ ಕೊನೆಯೇ ಇಲ್ಲದ್ದರಿಂದ ಅದು ಪೂರೈಸುವುದು ಸಾಧ್ಯವೇ ಇಲ್ಲ. ಅದರ ಬೇಡಿಕೆಯು ಇನ್ನಷ್ಟು ಹೆಚ್ಚು ಹೆಚ್ಚು ಬೇಡುವುದರ ಕಡೆಗೆ ಇರುತ್ತದೆ ಮತ್ತು ಈ ತರದ ಬೆನ್ನು ಹತ್ತುವಿಕೆಯು ಮನಸ್ತಾಪ ಚಿಂತೆಯನ್ನು ನಿರ್ಮಿಸುತ್ತದೆ. ಆದರೆ ಮನುಷ್ಯನು ಏನಾದರೂ ಆಗುವಿಕೆಯ ಇಚ್ಛೆಯನ್ನು ತೊರೆದರೆ ಆಗ ಇರುವ ಸ್ಥಿತಿಯು ಉಳಿಯುತ್ತದೆ. ಇದು ಆಗುವಿಕೆಯ ಸ್ಥಿತಿಗಿಂತ ತೀರಾ ಬೇರೆ ಆಗಿರುವುದು. ಅದು ಏನಾದರೂ ಪೂರೈಸಿಕೊಳ್ಳುವ ಇಚ್ಛೆ ಇಲ್ಲದೆ ಕೇವಲ ಅದರ ಅಸ್ತಿತ್ವವೇ ಅದರ ಪೂರೈಕೆಯಾಗಿದೆ. ಅದಕ್ಕೆ ಬೇರೆ ಇರುವುದಿಲ್ಲ, ಅದು ಶಾಶ್ವತವಾಗಿರುವುದು. ನಾವು ಕೆಲವು ಸಲ ಹಿಂದೆ ಸರಿದು ಆಶ್ರಯದ ಮೂಲ ಸ್ಥಾನಕ್ಕೆ ಹೋಗಲು ಪ್ರಯತ್ನಿಸಬೇಕು. ನೀವು ಮಾಡುವ ಕೆಲಸಗಳನ್ನೆಲ್ಲ ಸ್ಥಗಿತಗೊಳಿಸಿರಿ. ನಿಮ್ಮ ಎಲ್ಲ ನಂಬಿಕೆಗಳನ್ನು, ಧರ್ಮಗಳನ್ನು, ಅನುಭವಗಳನ್ನು ದೂರ ಇರಿರಿ. ಇವೆಲ್ಲವುಗಳನ್ನು ಒಂದೊಂದು ಬಗೆಯ ಹೊಸತನದಿಂದ ನೋಡಿರಿ. ಅಂತಹ ಸ್ಥಿತಿಯಲ್ಲಿ ಮಾತ್ರ ನಿಮ್ಮ ಅಂತರಂಗದಲ್ಲಿ ಹೊಸ ಗಾಳಿ ತೂರಿ ಮುಗಿಯಿರಿ. ನಿಮ್ಮ ಸುತ್ತಲೂ ಗೊಂದಲವೆಬ್ಬಿಸುವ ಘಟನೆಗಳಿಂದ ದೂರವಿರಿ. ನಿಸರ್ಗದ ಗೂಢತೆಯಲ್ಲಿ ತೀರಿ ಹೋಗುತ್ತೀರಿ. ನಿನ್ನೆಯದನ್ನು ಮರೆತು ಹೋಗಿ ಹೊಸ ಪ್ರಭಾತದಲ್ಲಿ ಕಾಲಿರಿಸಿರಿ. ಅನಂತರ ನೀವು ನಿಸರ್ಗದಲ್ಲಿ ಒಂದಾಗುತ್ತೀರಿ. ನಿಮ್ಮ ಕಡೆಗೆ ಧಾವಿಸಿ ಬರುವ ದೇವನ ಕಡೆಗೆ ನೀವೇ ಧಾವಿಸುತ್ತೀರಿ. ಸತ್ಯವನ್ನು ಆಮಂತ್ರಿಸಬೇಕಿಲ್ಲ, ಅದು ತಾನಾಗಿಯೇ ಆಚರಣೆಯಲ್ಲಿ ಬಂದುಬಿಡುವ ಒಂದು ಸ್ಥಿತಿ ಆಗಿದೆ. ಇದು ಸುಲಭ ಆತ್ಮಜ್ಞಾನದ ಗಣಪತರಾವ್ ಮಹಾರಾಜರು ಬರೆದಿರ್ತಕ್ಕಂಥ ಸುಲಭ ಆತ್ಮಜ್ಞಾನದ ಸಿದ್ಧಾಂತಗಳು. ಸುಲಭ ಆತ್ಮಜ್ಞಾನ ಅಂತಕ್ಕಂಥ ಗ್ರಂಥದಲ್ಲಿ ಇದು ಜೆ ಕೃಷ್ಣಮೂರ್ತಿಯವರು ತಮ್ಮ ಒಂದು ಅನುಭವವನ್ನು ಹೇಳಿಕೊಂಡಿದ್ದಾರೆ. ಈಗ ಹಲವಾರು ಜನ ತಮ್ಮ ಅನುಭವಗಳನ್ನ ಹೇಳಿಕೊಳ್ಳುವುದರ ವಿಷಯಗಳನ್ನ ಒಳಗೊಂಡಂತೆ ಸುಲಭ ಆತ್ಮಜ್ಞಾನ ಅಂತಕ್ಕಂಥ ಗ್ರಂಥ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಅವರ ಕೃತಿಗಳಲ್ಲಿ ಅದನ್ನ ಸ್ವಲ್ಪ ಸಮಯ ಸಿಕ್ಕಾಗ ಸ್ವಲ್ಪ ನೋಡ್ತಾ ಹಂಚಿಕೊಂಡು ಆನಂದ ಪಡಬೇಕು ಅಂತಕ್ಕಂಥ ಇಚ್ಛೆ ನಮ್ಮದಾಗಿದೆ. ಎಲ್ಲ ಕ್ಷಣದಲ್ಲಿ ಮತ್ತೊಮ್ಮೆ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ರಾಜಾಜರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಸದ್ಗುರು ಶ್ರೀ ಮಟ್ಟಿಕಲ್ಲಿ ಗುರುಗಳಿಗೆ ಸುಲಭ ಆತ್ಮಜ್ಞಾನವನ್ನ ಗೌರಮ್ಮ ಅವರು ಕೂಡ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದ ಗ್ರಂಥ, ವಿವರವಾಗಿ ನಮಗೆ ಆತ್ಮಜ್ಞಾನವನ್ನ ನೀಡುವ ಒಂದು ಗ್ರಂಥ. ಅಂತಹ ಗ್ರಂಥದ ಒಂದು ವಿಷಯವನ್ನ ಇವತ್ತು ತಿಳಿಸಿದ ಮಟ್ಟಿಕಲ್ಲಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಕಟಣೆಗಳು ನಾಳೆ ಬೆಳಿಗ್ಗೆ ಎಂದಿನಂತೆ ಮೆಲುಕು, ವಚನ ಗಾಯನ, ಸಿದ್ಧಾಂತ ವೇದಘೋಷ, ಆಮೇಲೆ ಮೆಲುಕು ಕಾರ್ಯಕ್ರಮ, ಆಮೇಲೆ ವಿವಿಧ ಗ್ರಂಥಗಳ ಪಠಣ ಮತ್ತು ಗುರುಗಳಿಂದ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ ನಿರ್ವಚನ ಹಾಗೂ ಶ್ರೀ ವಿಚಾರ ಸಾಗರದ ಜ್ಞಾನವನ್ನು ನೀಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾಠ ಇರ್ತದೆ. 4 ಗಂಟೆಗೆ ಶ್ರೀಮದ್ ಭಾಗವತ ಮಹಾಪುರಾಣದ ಒಂದು ಜ್ಞಾನವನ್ನ ಗುರುಗಳು ನೀಡ್ತಾರೆ. ರಾತ್ರಿ 8:00 ಶ್ರೀಮದ್ ಭಾಗವತ ಮಹಾಪುರಾಣ ಶಾಪ್ರೆ ಗುರುಗಳಿಂದ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ವಿರಚಿತವಾದ ಸಿದ್ಧಾಂತ ಶಿಖಾಮಣಿಯ ವಿಚಾರಗಳನ್ನ ಸದ್ಗುರುಗಳು ತಿಳಿಸಿಕೊಡ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಜಾಯಿನ್ ಆಗಿ ಅದರ ಒಂದು ಪ್ರಯೋಜನ
ಶರಣಾರ್ಥಿ ಬರ್ತೀವಿ. ಎಲ್ಲ ಗುರುಗಳಿಗೆ ಎಲ್ಲ ಮಹಾತ್ಮರಿಗೆ ಶರಣಾರ್ಥಿ.